ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ ಇವತ್ತೆಂತಕ್ಕೂ ಗೊತ್ತಿಲ್ಲ ಮಳೆ ತಿನ್ಕಂದು ಹೇಳಿ ತುಂಬ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಮಳೆ ಸುಕ್ಕ ಮಾಡುವ ಅಂತ ಹೇಳಿ ಈಗ ನಾವು ಮಾಡ್ತಾ ಇರೋದು ಹೆಂಗೆ ಅಂತ ಹೇಳಿದ್ರೆ ನಮ್ಮೂರು ಸ್ಟೈಲಾಗಿ ಮಳೆ ಸುಕ್ಕ ಹೆಂಗೆ ಮಾಡ್ತು ಅದನ್ನು ತೋರಿಸ್ತಾ ಇರೋದು. ನಾ ಬೆಳಿಗ್ಗೆನೆ ಮೀನು ಮಾರ್ಕೆಟಿಗೆ ಹೋಯ್ದೆ ಐತೆ ಅಲ್ಲಿ ಮೀನು ತಕಪ್ಪ ಅಂತ ಹೇಳಿ ಹೋದೆ. ಆರಲ್ಲಿ ಮಳೆ ಇದ್ದಿತ್ತು, ಮಳಿನೇ ಲೈಕ್ ಇತ್ತು ಅಂತ ಹೇಳಿ 200 ರೂಪಾಯಿ ಮಳೆ ತಗೊಂಡೆ. ಅವ್ರ ಹತ್ರ ಲೈಕ್ ಮಾಡಿ ನೀವೇ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ. ಇಲ್ಲ ನಾವು ಮನೆ ಬಂದು ಅದು ಕ್ಲೀನ್ ಮಾಡೋದ್ರೊಳಗೆ ಸುಮಾರು ಹೊತ್ತಾಗ್ತಲ್ಲ, ಅದಕ್ಕೋಸ್ಕರ ಕಡೆಗೆ ಫಸ್ಟ್ ಎಂತ ಮಾಡ್ಕೊಂಡು ಹೇಳಿದ್ರೆ ಚಂದ ಮಾಡಿ ಕ್ಲೀನ್ ಮಾಡಿ ತೊಳ್ಕಣ್ಕ. ಕೆಲವು ಸಲ ಎಂತ ಆತಂದ್ರೆ ಮಳೆಗೆಲ್ಲ ಸ್ವಲ್ಪ ಈ ಮಣ್ಣು ಥರ ಇರುತ್ತೆ, ಅದಕ್ಕೋಸ್ಕರ ಚಂದ ಮಾಡಿ ಕ್ಲೀನ್ ಮಾಡ್ಕಣಿ. ಇದಕ್ಕೆ ಮಳೆ ಸುಕ್ಕನು ಅಂತ ಹೇಳ್ತಾರೆ, ಮರುವಾಯಿ ಸುಕ್ಕನು ಅಂತ ಹೇಳ್ತಾರೆ. ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಕರೀನಿ, ನಾನು ಮಳೆ ಸುಕ್ಕ ಅಂತ ಹೇಳಿಯೇ ಕರುದ. ಇವೊಂದು 2-3 ಸಲ ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದೆ. ಈಗ ಮಳೆ ಸುಕ್ಕ ಹೆಂಗೆ ಮಾಡೋದಂತ ಹೇಳಿ ಬನ್ನಿ. ಈಗ ಒಂದು ಪಾತ್ರೆ ತಗೊಂಡಿದ್ದೆ. ಪಾತ್ರೆ ಸರಿಯಾಗಿ ಕಾದ್ರ ಮೇಲೆ ಅದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೆ. ಈಗ ಮಳಿದೆ ಸೀಸನ್ ಅಲ್ದ, ಅದಕ್ಕೋಸ್ಕರ ನೀವು ಒಂದ್ಸಲ ತಂದು ಟ್ರೈ ಮಾಡಿ ಹೆಂಗಿತ್ತಂದು ಹೇಳಿ ಟೇಸ್ಟ್ ಕಾಣಿ. ಎಣ್ಣೆ ಕಾದ್ರ ಮೇಲೆ ಅದಕ್ಕೊಂದು 4-5 ಬೆಳ್ಳುಳ್ಳಿನ ಹಾಕ್ತಾ ಇದ್ದೆ. ಒಂದು ಈರುಳ್ಳಿನ ತಗೊಂಡಿದ್ದೆ, ಅದನ್ನು ಹಾಗೆ ಚಂದ ಮಾಡಿ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಈಗ ಸೇರಿಸ್ಕೊತಾ ಇದ್ದೆ. ಲೈಕ್ ಮಾಡಿ ಫ್ರೈ ಮಾಡಿ ಈರುಳ್ಳಿನ. ಕಡೆಗೆ ಅಂತ ಅಂದ್ರೆ ಹಸಿ ಸ್ಮೆಲ್ಲೆಲ್ಲ ಹೊಯ್ಕ್ ಅದ್ರದ್ದು. 2 ಟೊಮೆಟೊನ ತಗೊಂಡಿದ್ದೆ. ಕಡೆಗೆ ಒಂದು ಹಸಿ ಮೆಣಸು ತಗೊಂಡಿದ್ದೆ, ಅದನ್ನು ಹಾಗೆ ಸಣ್ಣಕ್ಕೆ ಕಟ್ ಮಾಡಿ ಈಗ ಸೇರಿಸ್ತಾ ಇದ್ದೆ. ಎಲ್ಲದು ಲೈಕ್ ಮಾಡಿ ಫ್ರೈ ಮಾಡ್ಕ. ಈಗ ನೀವೇ ಕಾಣ್ತಾ ಇದ್ರಿ ಎಲ್ಲ ಲೈಕ್ ಮಾಡಿ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಲೈಕ್ ಮಾಡಿ ಬೆಂದಿತ್ತು. ಈಗ ನಾವು ಫಸ್ಟಿಗೆ ಮಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೀಗ ಸೇರ್ಸ್ಕ. ಮಳಿ ಸುಕ್ಕ ಮಾಡೋದು ಕಷ್ಟ ಏನಲ್ಲ, ಈಸಿ. 2-3 ಟೈಪಾಗೆಲ್ಲ ಮಾಡ್ತಾರೆ. ನಾ ಸಿಂಪಲಾಗಿ ಮಾಡ್ತಾ ಇದ್ದೆ. ಕೆಲವರು ಮಸಾಲೆ ಎಲ್ಲ ಅರ್ಧ ಹಾಕಿಯೂ ಮಾಡ್ತಾರೆ. ನಾನು ಹಂಗೆ ಆ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿ ಸಿಂಪಲಾಗಿ ಮಾಡ್ತಾ ಇರೋದು. ಈಗ ಮಳಿ ಹಗೋರ ಬೇಯೋಕೆ ಸ್ಟಾರ್ಟ್ ಆಯ್ತು. ನಾನು ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನ್ ಅರಿಶಿಣ, ಕಡೆಗೆ 1 ಟೇಬಲ್ ಸ್ಪೂನ್ ಉಪ್ಪು, ಮೂರನ್ನು ಈಗಲೇ ಸೇರಿಸ್ತಾ ಇದ್ದೆ. ಲೈಕ್ ಮಾಡಿ ಮಿಕ್ಸ್ ಮಾಡಿ, ಇಲ್ಲ ಅಂತ ಹೇಳ್ರೆ ಅಂತ ಅಡಿ ಹಿಡಿದು ಬಿಡುತ್ತೆ. ಪಾತ್ರೆ ಅಡಿ ಹಿಡಿತಂದ್ರೆ ಟೇಸ್ಟ್ ಲೈಕ್ ಬತ್ತಿಲ್ಲ. ಲೈಕ್ ಮಾಡಿ ತಿರ್ಸಿ, ಮತ್ತು ಜಾಸ್ತಿ ತಿರ್ಸೋಕೆ ಹೋಯ್ಬೇಡಿ ಅಂತಂದು ಹೇಳ್ರೆ ಮಳೆಗಿದ್ದದ ಮಾಂಸ ಎಲ್ಲ ಹೊತ್ತು. ಈಗ ನೀವೇ ಕಾಣ್ತಾ ಇದ್ರಲ್ಲ ಎಷ್ಟು ಲೈಕ್ ಬೆಂದಿತ್ತು ಅಂತ ಹೇಳಿ. ಈಗ ಎಂತ ಮಾಡ್ತೆ ಅಂತ ಹೇಳಿದ್ರೆ ಒಂದು 2 ಟೇಬಲ್ ಸ್ಪೂನ್ ಫಸ್ಟ್ ಖಾರದ ಪುಡಿ ಸೇರಿಸ್ತಾ ಇದ್ದೆ. ಅಂತಕಂದ್ರೆ ಒಂದು ಹಸಿಮೆಣಸು ಹಾಕೇನಲ್ಲ, ಖಾರ ಮತ್ತು ಜಾಸ್ತಿ ಹಾಕೋದು ಬೇಡ ಅಂತ ಹೇಳಿ. ನಿಮ್ಮ ಬೇಕಾದ್ರೆ ಖಾರ ಜಾಸ್ತಿ ಬೇಕಾದ್ರೆ ಮತ್ತೊಂದು 2-3 ಮೆಣಸು ಹಾಕಿ ಒಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕಣಿ ಖಾರದ ಪುಡಿ. ಕಡೆ ಒಂದು ಕಾಯಿ ಕಡೆನ ಲೈಕ್ ಮಾಡಿ ಕಾಯಿ ಹೆರ್ದು ಅದನ್ನೀಗ ಸೇರಿಸ್ತಾ ಇದ್ದೆ. ಕಾಯಿ ತುರಿನೂ ಸೇರಿಸ್ತಾ ಇದ್ದೆ. ಕಾಯಿ ಎಲ್ಲ ಸೇರ್ಸ್ರ ಮೇಲೆ ಲೈಕ್ ಮಾಡಿ ಮಿಕ್ಸ್ ಮಾಡಿ ಮಳಿಗೆ ಲೈಕ್ ಖಾರ ಮತ್ತು ಕಾಯಿ ಎಲ್ಲ ಸರಿಯಾಗಿ ಹಿಡೀಕ. ಈಗ ಒಂದು 3/4 ಭಾಗ ಮಳಿ ಸುಕ್ಕ ರೆಡಿ ಆಯ್ತು. ಹುಳಿ ಹಾಕಿ ಹುಣಸೆ ಹಣ್ಣು ಹಾಕಿ, ಇಲ್ಲ ಲಿಂಬು ರಸ ಹಾಕರು ಓಕೆ, ತೊಂದರೆ ಇಲ್ಲ. ನಾನು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ, ಅದನ್ನೀಗ ಇದಕ್ಕೆ ಸೇರಿಸ್ತಾ ಇದ್ದೆ. ಕಡೆ ಉಪ್ಪು ಖಾರ ಎಲ್ಲ ಸರಿ ಕಂಡ್ಕಣಿ, ಕಡಿಮೆ ಇದ್ರೆ ಸೇರಿಸ್ಕಣಿ. ಇದು ಇವತ್ತಿನ ಮಳಿ ಸುಕ್ಕದ ವಿಡಿಯೋ ಆಯಿತು. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದೇಳಿ ಅಂದ್ಕೊಂಡಿದ್ದೆ. ಕಡೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ.
ಎಲ್ಲರೂ ಪಟ ಪಟ ವೀಡಿಯೋನ ಕಾಣಿ ಹಾಗೆ ನಾ ಹೆಂಗೆ ಮಾಡಿದೆ ಮಳಿ ಸುಕ್ಕ ನೀವು ಹಾಗೆ ಒಂದು ಸಲ ಮಾಡಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತಂದು ಹೇಳಿ ಮಳಿಯೆಲ್ಲ ಜಾಸ್ತಿ ಟೈಮ್ ಸಿಕ್ಕೋದಿಲ್ಲ ಮಾರ್ರೆ, ಅದಕ್ಕೋಸ್ಕರ ನೀವು ಬೇಗ ಮಾಡಿ ಟೇಸ್ಟ್ ಕಾಣಿ. ಕಡೆ ಇಲ್ಲ ಅಂತ ಹೇಳ್ರಿ ಎಂಥ ಒಳ್ಳೆ ಟೇಸ್ಟ್ ನೀವು ಮಿಸ್ ಮಾಡ್ಕೊಂಡಿರ್ತೀರಿ ಗೊತ್ತಾ, ಅದಕ್ಕೋಸ್ಕರ. ಹಾಗೆ ಮುಂದಿನ ವೀಡಿಯೋ ಜೊತೆ ಬೇಗ ಬರ್ತೇನೆ. ವಿಡಿಯೋ ಕಂಡರಿ ಎಲ್ಲರಿಗೂ ಥ್ಯಾಂಕ್ ಯು.